ನಮಸ್ಕಾರ. ಪ್ರಜಾಪ್ರಭುತ್ವ ಇದು ಕೇವಲ ಒಂದು ಪದವಲ್ಲ, ನಮ್ಮ ದೇಶದ ಭದ್ರ ಬುನಾದಿ. ಇಂದಿನ ವಿದ್ಯಾರ್ಥಿಗಳೇ ನಾಳಿನ ಜವಾಬ್ದಾರಿಯುತ ಪ್ರಜೆಗಳು. ಈ ಮಾತಿಗೆ ಜೀವ ತುಂಬುವಂತಹ ಒಂದು ಅದ್ಭುತ ಘಟನೆಗೆ ಹೌದು, 2026-27ನೇ ಸಾಲಿನ ಶಾಲಾ ಸಂಸತ್ತು ಚುನಾವಣೆ ಶಾಲೆಯ ಅಂಗಳದಲ್ಲಿ ಒಂದು ದೊಡ್ಡ ಹಬ್ಬದಂತೆ ಜರುಗಿತು. ಚುನಾವಣೆ ಎಂದರೆ ಕೇವಲ ಹಿರಿಯರಿಗೆ ಮಾತ್ರವಲ್ಲ, ನಮಗೂ ಅದರ ಅರಿವಿದೆ ಎಂಬುದನ್ನು ಈ ಶಾಲೆಯ ಮಕ್ಕಳು ಅತ್ಯಂತ ಹೆಮ್ಮೆಯಿಂದ ಸಾಬೀತುಪಡಿಸಿದರು. ಆ ದಿನ ಮುಂಜಾನೆಯಿಂದಲೇ ಶಾಲೆಯಲ್ಲಿ ಒಂದು ರೀತಿಯ ಹೊಸ ಸಂಚಲನ. ವಿದ್ಯಾರ್ಥಿಗಳ ಮುಖದಲ್ಲಿ ಹೇಳತೀರದ ಖುಷಿ ಮತ್ತು ಏನನ್ನೋ ಸಾಧಿಸುವ ಉತ್ಸಾಹ. ಚುನಾವಣಾ ಪ್ರಕ್ರಿಯೆಯ ಮೊದಲ ಹಂತವಾಗಿ ಶಾಲಾ ಮುಖ್ಯೋಪಾಧ್ಯಾಯರ ಬಳಿ ತೆರಳಿ ಅತ್ಯಂತ ಶಿಸ್ತಿನಿಂದ ತಮ್ಮ ನಾಮಪತ್ರವನ್ನು ಸಲ್ಲಿಸಿದರು. ನಾಮಪತ್ರ ಸಲ್ಲಿಕೆಯಾದ ನಂತರ ಶುರುವಾಗಿದ್ದೇ ಭರ್ಜರಿ ಪ್ರಚಾರ. ನನಗೆ ಮತ ನೀಡಿ, ಶಾಲೆಯ ಅಭಿವೃದ್ಧಿಗೆ ನಾನು ಶ್ರಮಿಸುತ್ತೇನೆ ಎನ್ನುವ ಭರವಸೆಗಳೊಂದಿಗೆ ಅಭ್ಯರ್ಥಿಗಳು ತಮ್ಮ ಸಹಪಾಠಿಗಳ ಮನವೊಲಿಸುವಲ್ಲಿ ನಿರತರಾದರು. ಓಟಿಗೆ ಸ್ವಿಚ್ಚು ಒತ್ತುವ ಹೊತ್ತು ಯೋಚಿಸು ಪ್ರೀತಿಯ ಮತದಾರ. ಒತ್ತಡವೊಂದಿಗೂ ಮಣಿಯದೆ ತೆಗೆದುಕೋ ನಾಡಿಗೆ ನಲ್ಮೆಯ ನಿರ್ಧಾರ. ಓಟಿಗೆ ಸ್ವಿಚ್ಚು ಒತ್ತುವ ಹೊತ್ತು ಯೋಚಿಸು ಪ್ರೀತಿಯ ಮತದಾರ. ಒತ್ತಡವೊಂದಿಗೂ ಮಣಿಯದೆ ತೆಗೆದುಕೋ ನಾಡಿಗೆ ನಲ್ಮೆಯ ನಿರ್ಧಾರ. ಮತದಾನ ನಿಜ ಶ್ರಮದಾನ, ತಿಳಿಯೋಣ ನಾಡ ಉಳಿಸೋಣ, ನವ ಕನಸನ್ನು ಬಿತ್ತೋಣ. ಹಣಬಲದ ಮಿಷವನ್ನು ಬಲವಾಗಿಯೇ ತುಳಿಯೋಣ. ಜಾತಿಯಲ್ಲ ವ್ಯಕ್ತಿಯ ನೋಡಿ ವೋಟು ಚಲಾಯಿಸು. ಪಕ್ಷವಲ್ಲ ಪಂಚಾಯತಿಗೆ ಪ್ರಭುವನು ವಾರಿಸು. ಓಟಿಗೆ ಸ್ವಿಚ್ಚು ಒತ್ತುವ ಹೊತ್ತು ಯೋಚಿಸು ಪ್ರೀತಿಯ ಮತದಾರ. ಒತ್ತಡವೊಂದಿಗೂ ಮಣಿಯದೆ ತೆಗೆದುಕೋ ನಾಡಿಗೆ ನಲ್ಮೆಯ ನಿರ್ಧಾರ. ನಿನ್ನ ಬೆರಳಲಿ ನಾಡಿನ ಭವಿಷ್ಯ ಅಡಗಿಹುದು ಮಹನೀಯ. ಶಾಹಿ ಚುಕ್ಕಿಯ ಧರಿಸು ಈ ದಿನ ತಪ್ಪದಲೇ ಮಹಾರಾಯ. ಬನ್ನಿ ಮನಸ್ಸು ಮಾಡೋಣ, ಹೊಸದೇ ಕನಸು ಕಾಣೋಣ. ಇದು ಕರ್ತವ್ಯ, ಇದು ಕರ್ತವ್ಯ, ರಾಷ್ಟ್ರ ರಚಿಸೋಣ. ಮಾಡಿ 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 ಮತದಾನ, ಇರಲಿ ದೇಶದ ಮೇಲೆ ಅಭಿಮಾನ. ಇರಲಿ ದೇಶದ ಮೇಲೆ ಅಭಿಮಾನ. ಇರಲಿ ದೇಶದ ಮೇಲೆ ಅಭಿಮಾನ. रजता प्रेम